ವೀಕ್ಷಕರೇ, ಜಗತ್ತು ಕಂಡಂತಹ ಶ್ರೇಷ್ಠ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಆದ್ರೆ ಕೆಲವೊಂದು ಕ್ರಿಕೆಟ್ ಪ್ರೇಮಿಗಳು ವಿರಾಟ್ ಕೊಹ್ಲಿಯ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ, ಇಲ್ಲಿಯವರೆಗೂ RCBಯಲ್ಲಿ ಒಂದೇ ಒಂದು ಕಪ್ ಅನ್ನು ಕೂಡ ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂದು ಹೀಳಾಯಿಸುತ್ತಾರೆ. ವೀಕ್ಷಕರೇ, ಅಂದು ಅಕ್ಟೋಬರ್ 23, 2022 ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ T20 ವರ್ಲ್ಡ್ ಕಪ್ ನಡೆಯುತ್ತಿರುತ್ತದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಾಕಿಸ್ತಾನ 159 ರನ್ ಅನ್ನು ಹೊಡೆದು 160 ರನ್ ಅನ್ನು ಇಂಡಿಯಾಗೆ ಟಾರ್ಗೆಟ್ ಆಗಿ ಕೊಟ್ಟಿರುತ್ತಾರೆ. ವೀಕ್ಷಕರೇ, ಟಾಪ್ ಆರ್ಡರ್ ನಲ್ಲಿ ಬಂದಂತಹ KL ರಾಹುಲ್ ಮತ್ತು ರೋಹಿತ್ ಶರ್ಮಾ ತಲಾ 4 ರನ್ ಅನ್ನು ಗಳಿಸಿ ಔಟ್ ಆಗುತ್ತಾರೆ. ಹೀಗೆ ಬಂದಂತಹ ಬ್ಯಾಟ್ಸ್ಮನ್ ಗಳು ಒಬ್ಬರಾದ ಮೇಲೆ ಒಬ್ಬರು ಪೆವಿಲಿಯನ್ ಕಡೆ ಹೋಗುತ್ತಾರೆ. ಆದರೆ ಗಟ್ಟಿಯಾಗಿ ನಿಂತಹ ಆಟಗಾರ ಎಂದರೆ ವಿರಾಟ್ ಕೊಹ್ಲಿ ಒಬ್ಬರೇ. ಇನ್ನೇನು ಈ ಮ್ಯಾಚ್ ಅನ್ನು ಭಾರತ ಸೋಲುತ್ತದೆ, 8 ಬಾಲ್ಗಳಲ್ಲಿ 28 ರನ್ ಅನ್ನು ಹೊಡೆಯಲು ಅಸಾಧ್ಯ ಎಂದು ಅಭಿಮಾನಿಗಳು ಅಂದುಕೊಂಡಿರುತ್ತಾರೆ. ಆಗ ವಿರಾಟ್ ಕೊಹ್ಲಿ ಅವರು ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್ ಗಳನ್ನು ಬಾರಿಸುತ್ತಾರೆ. ಇದರಿಂದ ಭಾರತವು ಅಂದಿನ ಮ್ಯಾಚ್ ಅನ್ನು ಗೆಲ್ಲುತ್ತದೆ. ಇದರಿಂದ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಎಷ್ಟು ಮುಖ್ಯ ಎಂದು ಟೀಕಿಸುವವರಿಗೆ ಗೊತ್ತಾಗುತ್ತದೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಪೇಜ್ ನ ಫಾಲೋ ಮಾಡಿ.